ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಒಳ್ಳೆ ಒಂದು ಒಂದು ಲಕ್ಷ್ಮಿಗೆ ನವರಾತ್ರಿಗಳಲ್ಲಿ ಪೂಜೆನ ಮಾಡಿಕೊಂಡು ನೀವು ಯಾವ ರೀತಿಯಾಗಿ ಮಾಡಬೇಕು, ಲಕ್ಷ್ಮಿನ ಯಾವ ರೀತಿಯಾಗಿ ನೀವು ಹೊಲಿಸ್ಕೋಬೇಕು, ಬಡತನನ ಯಾವ ರೀತಿಯಾಗಿ ಬಡಿದೋಡಿಸ್ಬೇಕು ಅನ್ನೋ ವಿಧಾನಗಳು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಕಣ್ಣಲ್ಲಿ ನೋಡಿದ್ರು ಅದನ್ನು ಮಾಡ್ಕೊಳೋ ವಿಧಾನಗಳು ನಿಮಗೆ ತಿಳಿದಿರಲ್ಲ. ಆ ವಿಧಾನಗಳ ಬಗ್ಗೆ ನಾನು ಹೇಳ್ತೀನಿ. ಈಗ ಇದೊಂದು ವರ್ಷಕ್ಕೊಂದು ಇದೊಂದು ಬರುತ್ತೆ. ಈ ವರ್ಷಕ್ಕೊಂದು ವರ್ಷ ಕಾಯ್ದಿರ್ತೀವಿ ನಾವು ಈ ತಂತ್ರಗಳೆಲ್ಲ ಮಾಡಬೇಕು ಅಂದರೆ. ಇದು ನಾವು ವರ್ಷಕ್ಕೊಂದು ಸತಿ ಇದು ಬಹಳ ಅದ್ಭುತವಾದಂಥ ನವರಾತ್ರಿ. ಈ ನವರಾತ್ರಿನಲ್ಲಿ ನಾವು ಏನು ಬೇಕಾದರೂ ಏನು ಸಾಧನೆ ಮಾಡ್ತೀವೋ ಅದು ಸಿದ್ಧಿ ಆಗುತ್ತೆ. 100ಕ್ಕೆ 100 ಸತ್ಯ ಇದಾಗುತ್ತೆ. ಇದು ಅಂಥ ಒಂದು ಅದ್ಭುತ. ಕಷ್ಟಪಡ್ತಿರ್ತೀರ, ಕಷ್ಟಪಟ್ಕೊಂಡೇ ಜೀವನ ಮಾಡಬೇಡಿ. ಒಳ್ಳೊಳ್ಳೆ ರೀತಿಯಲ್ಲಿ ಒಂದು ಉಪಾಯದ ಮಾರ್ಗದಲ್ಲಿ ತಂತ್ರಗಳ ಮುಖಾಂತರ ಹೋಗಿ. ಈ ತಂತ್ರ ಮುಖಾಂತರದಿಂದ ನಿಮಗೆ ಬಡತನ ದೂರ ಆಗಿ ನಿಮಗೆ ಸಿರಿ ಸಂಪತ್ತುಗಳನ್ನು ನೀವು ಅನುಭವಿಸ್ಬೋದು. ಕಷ್ಟಪಡೋಕೆ ಹೋಗಬೇಡಿ. ಉಪಾಯದಿಂದ ನಿಮ್ಗೆ ಹೇಳ್ತೀನಿ, ಉಪಾಯನ ನೀವು ತಗೊಳ್ಳಿ. ಉಪಾಯದಿಂದ ನೀವು ಮಾಡೋದ್ರಿಂದ ನಿಮಗೆಲ್ಲ ಸಕಲವೂ ಸಿದ್ಧಿ ಆಗುತ್ತೆ. ಅಂದರೆ ನಿಮಗೆ ನಾನು ಹೇಳಿದ ಪ್ರಕಾರವಾಗಿ ಮಾಡಿ. ಇದರಲ್ಲೆಲ್ಲ ಆಗುತ್ತಾ, ಇದೆಲ್ಲ ಹೋಗುತ್ತಾ ಅಂದರೆ ಇದು ಆಗೋದಿಲ್ಲ. ನಂಬಿಕೆ ಇಟ್ಟು ಮಾಡೋದ್ರಿಂದ ನಿಮಗೆ ಇದಕ್ಕೆ 100ಕ್ಕೆ 100 ಗ್ಯಾರಂಟಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇವೆಲ್ಲ ನಾನು ಮಾಡಿ ನಿಮಗೆ ಇದು ಅನುಭವ ಆಗಿರೋದ ಮೇಲೆ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಸುಮ್ಮನೆ ನಾನು ಯಾವುದೂ ತಿಳಿಸೋದಿಲ್ಲ. ನಾನು ಮುಂಚಿತವಾಗಿ ಇದನ್ನು ಯಾವ ರೀತಿಯಾಗಿರುತ್ತೆ ಈ ಪೂಜೆ ಮಾಡೋದ್ರಿಂದ ಅಂತ ನಾನು ಮಾಡ್ತೀನಿ. ಯಾಕೆಂದರೆ ಇದನ್ನೇನು ನಾವು ಡೌಟ್ ಪಟ್ಟು ಮಾಡೋ ಅಂಥದ್ದಲ್ಲ. ಇದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರೋದು. ಕಡಲಿನಿಂದ ಹುಟ್ಟಿರೋದು ಈ ಶಂಕುಗಳು. ಈ ಶಂಕು ಅಂದ್ರೇ ನಿಮಗೆ ಎಲ್ಲ ತಿಳಿದಿರೋ ಹಂಗೆ, ಶಂಕು ಯಾರ್ಯಾರಿಗಿರೋದಿಲ್ಲ? ಶಂಕು ಇಲ್ದಿರೋಂಥ ದೇವ್ರು ಎಲ್ಲಿದ್ದಾರೆ? ಈ ಶಂಕು ಎಲ್ಲ ದೇವತೆಗಳ ಕೈನಲ್ಲೂ ಇರುತ್ತೆ. ಈ ಶಂಕು ಅನ್ನೋದಿದ್ದರೆ ಶಂಕುವಿಂದ ಏನೆಲ್ಲ ನಮಗೆ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನಿಮ್ಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ಆದರೆ ಇದ್ರ ಬಗ್ಗೆ ಇನ್ನೂ ತುಂಬ ಇದೆ. ನಾನು ಒಂದು ಚಿಟ್ಕವಾಗಿ ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ಅವೆಲ್ಲ ನಿಮ್ಗೆ ಹೇಳಲ್ಲ. ನಿಮ್ಗೆ ಬೇಕಾಗಿರೋದನ್ನ ಮಾತ್ರ ನಿಮ್ಗೆ ತಿಳಿಸ್ತೀನಿ. ನಿಮ್ಮ ಬಡತನನ ದೂರ ಮಾಡ್ಕೊಳ್ಳೋಕ್ಕೋಸ್ಕರ ಈ ಯುಗದಲ್ಲಿ ಒಂದು ಯುಗಕ್ಕೆ ಬರೋ ಅಂಥ ನವರಾತ್ರಿನಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ಳಿ. ಈ ನವರಾತ್ರಿನಲ್ಲಿ ಬರುವಂಥ ಕಾರ್ಯಗಳನ್ನ ನೀವು ಮಾಡೋದ್ರಿಂದ ಈ ವರ್ಷ ನೀವು ನವರಾತ್ರಿನ ಮಾಡಿದ್ರೆ ಮುಂದಿನ ವರ್ಷದೊಳಗೆ ನೀವು ಒಂದು ಕಷ್ಟದಿಂದ ಮುಂದೆ ಬೆಳಕಿಗೆ ಬಂದಿರ್ತೀರ, ಅಭಿವೃದ್ಧಿ ಹೊಂದುತ್ತೀರ. ನಿಮಗೆ ಆ ಗ್ಯಾರಂಟಿ ನಾನು ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇದರಿಂದ ಮಹಾ ಅದ್ಭುತವಾದಂಥ ಕಾರ್ಯಗಳನ್ನೇ ಮಾಡ್ಬೋದು. ಇದರಿಂದ ಮಾಡದಿರೋಂಥ ಕೆಲಸಗಳು ಒಂದೂ ಇಲ್ಲ. ಇದರಿಂದ ಹಲವಾರು ಕಾರ್ಯಗಳು ಮಾಡ್ಬೋದು. ಆದರೆ ನಾನು ಇವಾಗ ಕಾರ್ಯ ಹೇಳ್ತಿರೋದು ಅಂದರೆ ಲಕ್ಷ್ಮಿಗೋಸ್ಕರ ಹೇಳ್ತಿದ್ದೀನಿ. ಸ್ತ್ರೀ ಪುರುಷ ಆಕರ್ಷಣ, ಗಂಡ ಹೆಂಡತಿ ಆಕರ್ಷಣೆನೂ ಮಾಡ್ಬೋದು. ಯಾಕೆಂದರೆ ಲಕ್ಷ್ಮಿ ಅಂದ್ರೇ ವಶೀಕರಣ ದೇವತೆ. ಅವಳು ವಶ್ಯದಲ್ಲಿ ಅವಳೇ ಎಲ್ಲದಕ್ಕೂ ಆದಿ ದೇವತೆ. ಅವಳು ವಶ್ಯ ಮಾಡೋದ್ರಲ್ಲಿ ಅದರಿಂದನೇ ವಶ್ಯ ಅನ್ನೋದು ಬಹಳ ಅದ್ಭುತವಾಗಿ ಈ ಶಂಕುನಲ್ಲಿ ನಡೀತೈತೆ. ಆದರೆ ಅದನ್ನು ನಾನು ಇವಾಗ ನಿಮ್ಗೆ ಹೇಳ್ತೇನೆ. ಅದೇ ವಶ್ಯ ಅಂದ್ರೇ ಯಾರು? ಲಕ್ಷ್ಮಿನ ನಾವು ವಶ್ಯ ಮಾಡ್ಕೋಬೇಕು. ಆ ಲಕ್ಷ್ಮಿನ ವಶ್ಯ ಮಾಡ್ಕೋಬೇಕು ಅಂದರೆ ಅವಳದು ಯಾವ ರೀತಿಯಾಗಿ ಅವಳಿಗೆ ಪ್ರಿಯವಾಗಿರುತ್ತೋ ಅಂಥ ಒಂದು ವಸ್ತುನ ತಗೊಂಡು ನಾವು ಆ ತಾಯಿನ ನಮ್ಮ ಮನೆಯಲ್ಲಿ ಆ ತಾಯಿನ ಆಗಮನ ಮಾಡ್ಕೋಬೇಕು. ಆ ತಾಯಿಗೋಸ್ಕರ ಎಷ್ಟೋ ಜನ ಜಪ ತಪ ಮಾಡ್ತಾ ಇರ್ತಾರೆ. ಆದರೂ ಆ ತಾಯಿ ಆಕರ್ಷಣೆ ಆಗಿರಲ್ಲ. ನಿಮಗೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗೋದಕ್ಕೆ ಎಲ್ಲರೂ ದುಡ್ಡುಗೋಸ್ಕರನೇ ಕಷ್ಟಪಡೋದು, ಲಕ್ಷ್ಮಿಗೋಸ್ಕರನೇ ಕಷ್ಟಪಡೋದು. ಲಕ್ಷ್ಮಿ ಇಲ್ದಿದ್ರೆ ಯಾರೂ ಜೀವನ ಮಾಡೋಕ್ಕಾಗಲ್ಲ. ಲಕ್ಷ್ಮಿನೇ ಎಲ್ಲದಕ್ಕೂ ಪ್ರಧಾನ ದೇವತೆ ಅಂತ ನಾನು ಹೇಳ್ತಾ ಇದ್ದೀನಿ. ಲಕ್ಷ್ಮಿ ಇಲ್ಲ ಅಂದರೆ ನಮ್ಮನ್ನು 3 ಪೈಸಕ್ಕೂ ನಮ್ಮನ್ನು ಗೌರವ ಕೊಡೋದಿಲ್ಲ. ಲಕ್ಷ್ಮಿ ಮೊದಲು, ಆಮೇಲೆ ಮುಂದೆ ಏನು ಬರುತ್ತಾ ಎಲ್ಲ ದೇವ್ರುಗಳು ತಗೋಬೇಕು. ಗಣೇಶ ಲಕ್ಷ್ಮಿ ಇವರಿಬ್ಬರು ಇದ್ದರೆ ನಾವು ಯಾವ ಕಾರ್ಯ ಬೇಕಾದರೂ ಜಯಿಸ್ಕೊಂಬರ್ಬೋದು. ಗಣೇಶ ಬುದ್ಧಿ ಕೊಡೋವನು, ವಿಘ್ನಗಳನ್ನು ನಿವಾರಣೆ ಮಾಡೋವನು. ಮಹಾಲಕ್ಷ್ಮಿ ನಮಗೆ ಧನ ಧಾನ್ಯಗಳನ್ನು ಕೊಡೋವಂಥ ಮಹಾಲಕ್ಷ್ಮಿ. ಇವರಿಬ್ಬರು ಇದ್ದರೆ ನಾವು ಏನು ಕಾರ್ಯ ಬೇಕಾದರೂ ಜಯಿಸ್ಬೋದು. ಇವರಿಬ್ಬರು ಮುಂದೆ ಬಂದರು ಅಂದರೆ ನಾವು ಎಲ್ಲ ಕಾರ್ಯದಲ್ಲೂ ಎಲ್ಲ ಇವರಿಂದ ಬರ್ತಾರೆ. ನಾವು ಏನು ಸಿದ್ಧಿ ಮಾಡಿಕೊಂಡ್ರು ಇವರಿಂದ ಎಲ್ಲರೂ ಬರ್ತಾರೆ. ಮುಂಚೆ ಲಕ್ಷ್ಮಿ ಬಂದ ಮೇಲೆ ಲಕ್ಷ್ಮಿನಲ್ಲಿ ಎಲ್ಲ ಅವತಾರಗಳು ತುಂಬಿಕೊಂಡಿದೆ. ಲಕ್ಷ್ಮಿನಲ್ಲಿ ಎಲ್ಲ ದೇವತೆಗಳು ಅಡಗಿದ್ದಾರೆ. ಅವಳ ಪಾದ ಇಟ್ಟ ತಕ್ಷಣವೇ ಅವರು ಧನ್ಯರಾಗ್ತಾರೆ. ಅದರಿಂದ ಮಹಾಲಕ್ಷ್ಮಿ ಎಲ್ಲಿ ಅವಳು ಪಾದ ಧೂಳು ಬಿದ್ದಿರುತ್ತೋ ಅಲ್ಲಿ ಕುಬೇರರಾಗ್ತಾರೆ.
ಆ ತಾಯಿ ಒಂದು ಕೃಪೆ ನಮ್ಮ ಮೇಲೆ ಒಂದು ದೃಷ್ಟಿ ನಮ್ಮನ್ನು ನೋಡಿದ್ಲು ಅಂದ್ರೇ ನಾವು ಸಿರಿವಂತರಾಗ್ತೀವಿ. ಆ ತಾಯಿನ ಕೂಗ್ತಾ ಇದ್ರೂ ಅವಳು ನೋಡದೆ ಇರ್ತಾಳಲ್ಲ, ಅವಾಗೇ ನಾವು ಒಂದು ಪಾಪಿಗಳು ಅಂತ ತಿಳ್ಕೊಬೇಕು. ನಾವು ಬಡತನದಲ್ಲಿ ಅನುಭವಿಸ್ತಾ ಇರ್ತೀವಿ. ಅದರಿಂದ ಆ ತಾಯಿ ಕೃಪೆಗೆ ನಾವು ಪಾತ್ರರಾಗಬೇಕು ಅಂದರೆ ಆ ತಾಯಿಗೆ ಪ್ರಿಯವಾಗಿರೋಂಥ ವಸ್ತುನ ತಗೊಂಡು ಈ ಮಂತ್ರನ ಕೊಟ್ಟಿದ್ದೀನಿ. ಈ ಮಂತ್ರನ ನೀವು ಒಂದು ಯಂತ್ರದಲ್ಲಿ ಒಂದು ರೇಖನಲ್ಲಿ ಬರೆದುಬಿಟ್ಟು ಆ ಶಂಕುನ ಶುದ್ಧಿ ಮಾಡಬೇಕು. ಶಂಕುನ ಶುದ್ಧಿ ಮಾಡಬೇಕು ಅಂದರೆ ಹೆಂಗೆ ಅಂದರೆ ನೀರಲ್ಲಿ ಚೆನ್ನಾಗಿ ತೊಳಿಬೇಕು, ಪವಿತ್ರ ಗಂಗೆಯಲ್ಲಿ ತೊಳಿಬೇಕು. ಆಮೇಲೆ ಮತ್ತು ನಾವು ಪುಣ್ಯಕ್ಷೇತ್ರಗಳ ಗಂಗಾ ಜಲದಲ್ಲಿ ಮತ್ತೆ ಶುದ್ಧಿ ಮಾಡಬೇಕು. ಶುದ್ಧಿ ಆದ ನಂತರ ನಾವು ಹಾಲಲ್ಲಿ ಅಭಿಷೇಕ ಮಾಡಬೇಕು, ಮತ್ತು ಜೇನಲ್ಲಿ ಅಭಿಷೇಕ ಮಾಡಬೇಕು, ಎಳ್ನೀರಲ್ಲಿ ಅಭಿಷೇಕ ಮಾಡಬೇಕು. ಎಲ್ಲ ಆದ ನಂತರ ನಾವು ಅದನ್ನೆಲ್ಲ ಶುದ್ಧವಾದ ನೀರಿನಲ್ಲಿ ತೊಳೆದಾದ್ಮೇಲೆ ಪನ್ನೀರಲ್ಲಿ ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಬಿಟ್ಟು ಅದೆಲ್ಲ ಅದು ಸುಗಂಧ ತುಂಬಬೇಕು. ಜವಾದು ಸ್ವಲ್ಪ ಹಾಕಿ ಪನ್ನೀರ್ನಲ್ಲಿ ನೀವು ಹಾಕಿ ಅದೊಂದು 5 ನಿಮಿಷ 10 ನಿಮಿಷ ಇಕ್ಕಾದ ನಂತರ ಅದನ್ನು ತೆಗೆದುಬಿಟ್ಟು ನೀವು ಬಟ್ಟೆನಲ್ಲಿ ಒರೆಸ್ಬಿಟ್ಟು, ನಾನು ಈ ಮಂತ್ರನ ಕೊಟ್ಟಿದ್ದೀನಲ್ಲ ಆ ಮಂತ್ರನ ನೀವು ಒಂದು ರೇಖೆಯಲ್ಲಿ ಬರೆದುಬಿಟ್ಟು ನೀವು ಇದು ಶಂಕುನಲ್ಲಿ ಆ ಓಲು ಇದೆಯಲ್ಲ ಆ ಓಲುನಲ್ಲಿ ಇಟ್ಬಿಟ್ಟು ಕೈನಲ್ಲಿ ಇಟ್ಕೊಂಡು ಪ್ರಾಣ ಪ್ರತಿಷ್ಠೆ ಮಾಡಬೇಕು. ನೀವು ಪ್ರಾಣ ಪ್ರತಿಷ್ಠೆ ಮಾಡಾದಮೇಲೆ ಪ್ರಾಣ ಪ್ರತಿಷ್ಠೆ ಮಂತ್ರ ಇದೆ ಕೊಡ್ತೀನಿ. ಪ್ರಾಣ ಪ್ರತಿಷ್ಠೆ ಮಂತ್ರನ ಹಾಕಿದ್ದೀನಿ. ಆ ಪ್ರತಿಷ್ಠೆ ಮಂತ್ರ ತಗೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಪ್ರಾಣ ಪ್ರತಿಷ್ಠೆ ಮಂತ್ರ ಗೊತ್ತಿಲ್ಲ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಕೇಳಿ, ನಾನು ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳ್ತೀನಿ. ಇದನ್ನು ನೀವು ಕೈನಲ್ಲಿಟ್ಕೊಂಡು ಪ್ರಾಣ ಪ್ರತಿಷ್ಠೆ ಮಾಡಿ ಲಕ್ಷ್ಮೀ ಮಂತ್ರನ ಹೇಳಬೇಕು. ಲಕ್ಷ್ಮೀ ಮಂತ್ರ ಹೇಳಾದ ನಂತರ ನೀವು ಕಳಸದಲ್ಲಿ ಸ್ಥಾಪನೆ ಆದರೂ ಮಾಡ್ಬೋದು. ಕಳಸ ಇಡ್ತೀರಲ್ಲ ಲಕ್ಷ್ಮಿಗೆ, ಆ ಕಳಸದಲ್ಲಿ ನೀವು ಕಳಸದಲ್ಲಿ ಹಾಕಿ ಇಡ್ಬೋದು. ಲಕ್ಷ್ಮಿ ಬಂದು ಕಡಲಿನಲ್ಲಿ ಹುಟ್ಟಿದ, ಸಮುದ್ರದಲ್ಲಿ ಹುಟ್ಟಿದಂಥ ಮಹಾಲಕ್ಷ್ಮಿ ಅವಳು ಹಾಲಿನ ಕಡಲಿನಲ್ಲಿ ಹುಟ್ಟಿದಂಥ ಮಹಾಲಕ್ಷ್ಮಿ. ಅದರಿಂದ ಈ ಶಂಕುಗಳು ಹಾಲಿನ ಬಣ್ಣದಲ್ಲೇ ಇರುತ್ತೆ. ಅದರಿಂದ ಈ ಲಕ್ಷ್ಮಿಗೆ ನಾವು ಕಳಸದಲ್ಲಿ ಸ್ಥಾಪನೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ನಾವು ಇನ್ನೂ ಹಲವಾರು ವಸ್ತುಗಳಿದ್ದಾವೆ. ನಾನು ಅದೆಲ್ಲ ಒಂದೊಂದಾಗಿ ನಿಮಗೆ ತಿಳಿಸ್ತೀನಿ. ಈ ಕಳಸದಲ್ಲಿ ನೀವು ಅದನ್ನು ಶಂಕುನಾಕಿ ನೀವು ಅದನ್ನು ಲಕ್ಷ್ಮಿಯಾಗಿ ನೀವು ಭಾವಿಸ್ತೀರಾ ಅಂದರೆ ಲಕ್ಷ್ಮಿಗೋಸ್ಕರ ನಾವು ಪೂಜೆ ಮಾಡ್ತಿದ್ದೀವಿ ಅಂದರೆ ನೀವು 9 ಕಾಯಿನ್ಗಳು ಹಾಕಬೇಕು. 9 ಕಾಯಿನ್ಗಳು, ಇಲ್ಲಾಂದರೆ ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕಿ, ಇಲ್ಲಾಂದರೆ ಪಂಚಲೋಹದ ಕಾಯಿನ್ ಅದೇ ನಮ್ಮದು 1 ರೂಪಾಯಿ ಇರುತ್ತಲ್ಲ ಅದು ಹಾಕಿ, ಇಲ್ಲಾಂದರೆ ಬಂಗಾರದ ಬಣ್ಣದಲ್ಲಿ 5 ರೂಪಾಯಿ ಕಾಯಿನ್ ಇರುತ್ತಲ್ಲ ಹಾಕಿಬಿಟ್ಟು ಅದಕ್ಕೆ ನೀವು ಲಕ್ಷ್ಮೀನ ಪ್ರಾರ್ಥನೆ ಮಾಡಿ ನಾವು ಪ್ರಾಣ ಪ್ರತಿಷ್ಠೆ ಮಾಡಿ ಹವಾನೆ ಮಾಡಿ ಕುಂಡ್ರಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡು ನೀವು ಇದನ್ನು ಮಾಡಿ ನೀವು ಆ ಕಳಸದಲ್ಲಿ ಸ್ಥಾಪನೆ ಮಾಡಿ. ಇನ್ನೊಂದು ರೀತಿಯಲ್ಲಿ 5 ಶಂಕುಗಳು ತಗೋಬೇಕು. ಆ ದಿನದಲ್ಲಿ ನೀವು ಮಾಡೋದ್ರಿಂದ ನಿಮ್ಮ ಮನೆಗೆ ವರ್ಷಾನುಗಟ್ಟಲೆ ಆಗಿ ಅದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕೃಪೆ ನಿಮ್ಮ ಮನೇಲಿ ತುಂಬಿರುತ್ತೆ. 5 ಶಂಕುಗಳು ತಗೋಬೇಕು. 5 ಶಂಕುಗಳಿಗೆ ಇದೇ ಯಂತ್ರನ ಹಾಕಿಬಿಟ್ಟು ಅದಕ್ಕೆ ಜವಾದು, ಪುನುಗು, ಅರ್ತರು ಇದನ್ನೆಲ್ಲ ಸವರ್ಬಿಟ್ಟು ಆ ಯಂತ್ರಕ್ಕೆ ಅದನ್ನು ನೀವು ಶಂಕುನಲ್ಲಿ ಹಾಕ್ಬಿಟ್ಟು 4 ಮೂಲೆಗಳಲ್ಲೂ ಒಂದು ಕೆಂಪು ಬಟ್ಟೆ, ಹಸಿರು ಬಟ್ಟೆನ ತಗೊಂಡು ಶಂಕುನ ಕಟ್ಟುವಾಗ ಗುರುಗಂಜಿ, ಬಿಳಿ ಗುರುಗಂಜಿ, ಕೆಂಪು ಗುರುಗಂಜಿ, ಕಪ್ಪು ಗುರುಗಂಜಿ ಇದನ್ನೆಲ್ಲ ಹಾಕಿಬಿಟ್ಟು ನೀವು ಒಂದು 4 ಮೂಲೆಗಳಲ್ಲಿಯೂ ಕೂಡ ನೀವು ಕಟ್ಟೋದ್ರಿಂದ ನಿಮ್ಮ ಮನೆ ಲಕ್ಷ್ಮಿ ಆವಾಹನೆ ಆಗಿರುತ್ತೆ. ನಿಮ್ಮ ಮನೆ ಭಾಳ ಮನೆ ಶಾಂತಿ, ನೆಮ್ಮದಿ, ಲಕ್ಷ್ಮಿ ಬಂದು ಮನೇಲಿ ಸೇರಿದಾಗ ಎಷ್ಟು ನೆಮ್ಮದಿಯಾಗಿರುತ್ತೆ ಆ ಥರವಾಗಿರುತ್ತೆ. ಆ ಥರ ಮಾಡಿ ಮನೆಗೆ 4 ದಿಕ್ಕಿನಲ್ಲಿ ಕಟ್ಟಿ, ಇನ್ನೂ ಇದರಲ್ಲಿ ಹೇಳೋಕ್ಕೆ ಹೋದರೆ ಇವತ್ತು ತುಂಬ ಆಗೋಗ್ಬಿಡುತ್ತೆ. ದಿಗ್ಬಂಧನೆ ಮಾಡ್ಬೋದು. ಇದೆಲ್ಲ ನಾನು ಇವಾಗ ಹೇಳೋಕ್ಕಾಗಲ್ಲ. ಗಂಡ ಹೆಂಡ್ತಿನ ವಶೀಕರಣ ಮಾಡ್ಬೋದು, ಪ್ರಜಾ ವಶೀಕರಣ ಮಾಡ್ಬೋದು, ಇನ್ನೂ ಹಲವಾರು ರೀತಿ ಕಾಯಿಲೆಗಳ್ನ ನಾವು ಸ್ತಮನ ಮಾಡ್ಬೋದು. ಇನ್ನೂ ತುಂಬ ಇದೆ. ನಿಮಗೆ ಬೇಕು, ಇದರಲ್ಲಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ಗಳು ಮಾಡ್ತಿರಲ್ಲ, ಅವಾಗ ಇದ್ರ ಬಗ್ಗೆ ನಿಮಗೆ ತುಂಬ ಹೇಳ್ತೀನಿ. ಇದರಿಂದ ನೀವು ಅದ್ಭುತವಾದಂಥ ಫಲ ಪಡಿಬೋದು. ನಾನು ಇವಾಗ ತಿಳಿಸ್ತಿದ್ದೀನಿ. ಪ್ರಿಯ ವೀಕ್ಷಕರೇ, ನವರಾತ್ರಿಗೋಸ್ಕರ ನಾನು ಇಷ್ಟು ಹೇಳ್ತಾ ಇದ್ದೀನಿ. ಮಂತ್ರ ಕೊಟ್ಟಿದ್ದೀನಿ. ದಿನನಿತ್ಯ 108 ಹೇಳ್ಕೊಳ್ಳಿ. 108 ಹೇಳಾದ ನಂತರ ದಿನ ಸಂಜೆ ಬೆಳಗ್ಗೆ ನೀವು 3 ಟೈಮ್ ಹೇಳಿದ್ರೂ ಇನ್ನೂ ಒಳ್ಳೆಯದೇ, ನವರಾತ್ರಿನಲ್ಲಿ ಮಾತ್ರ. ಆಮೇಲೆ ನೀವು ಸಂಜೆ ಬೆಳಗ್ಗೆ 2 ಟೈಮು ಹೇಳ್ಕೊಳ್ಳಿ. 108 ಬಿಡದೆ ಹೇಳ್ಕೊಳ್ತಾ ಇರಿ. ನಿಮ್ಮನೆ ಲಕ್ಷ್ಮಿ
ಲಕ್ಷ್ಮಿ ಪೂರ್ತಿಯಾಗಿ ಆವರಣೆ ಆಗಿರ್ತಾಳೆ. ಈ ರೀತಿಯಾಗಿದೆ. ಇದನ್ನು ಮಾಡ್ಕೊಳ್ಳಿ. ನಿಮಗೆ ಈ ಶಂಕುನಲ್ಲಿ ಇನ್ನೂ ನಿಮ್ಗೆ ಹಲವಾರು ನಿಮಗೆ ಇನ್ನೂ ಹೇಳಬೇಕು ಅನ್ನೋದಾದರೆ ನೀವು ತುಂಬ ಲೈಕ್ಗಳು ಮಾಡಿದಾಗ ನಿಮ್ಗೆ ಇಷ್ಟವಾಗಿದೆ ಅಂದ್ಬಿಟ್ಟು ನಾನು ಇದು ಶಂಕುನಲ್ಲಿ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ದೊಡ್ಡದಾಗ್ಬಿಡ್ತು, ತುಂಬ ಹೇಳ್ತಾ ಹಂಗೂ ಜಾಸ್ತಿ ದೊಡ್ಡದಾಗ್ಬಿಡ್ತು. ಇದನ್ನು ಇನ್ನು ಹೇಳೋಕ್ಕಾಗೋದಿಲ್ಲ. ಇನ್ನು ಮುಂದೆ ನಿಮ್ಗೆ ಬೇಕು ಅಂದರೆ ಇನ್ನೊಂದು ವಿಡಿಯೋ 2 ವಿಡಿಯೋ ಮಾಡ್ತೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.